ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಟಡಿ ಮಾಡಲ್. ಈ ವಿಡಿಯೋದಲ್ಲಿ ನೋಡಿ 2024ರಲ್ಲಿ ನಡೆಯುವಂತಹ ಸೆಕೆಂಡ್ PUC ಎಕ್ಸಾಮ್ನಲ್ಲಿರುವ ಸಬ್ಜೆಕ್ಟ್ ಯಾವುದಂದರೆ ಬಿಸ್ನೆಸ್ ಸ್ಟಡಿಯಲ್ಲಿರುವ ಪ್ಯಾಟ್ರನ್ ಯಾವ ರೀತಿ ಕೊಡ್ತಾರೆ ಎಂಬುದನ್ನು ತಿಳ್ಕೊಳ್ಳೋಣ. ಸೊ ನಾವು 2023ರಲ್ಲಿ ನಡೆದಿರುವಂತಹ ಫಸ್ಟ್ ಟೆಸ್ಟ್ ಆಗಸ್ಟ್ 2024 ಕ್ವಶನ್ ಪೇಪರ್ ಪ್ಯಾಟ್ರನ್ ತಿಳಿಸ್ತೀವಿ. ಸೊ ಅದೇ ಪ್ಯಾಟ್ರನ್ನು ಈ ವರ್ಷವೂ ಬರುತ್ತೆ, ಓಕೆನಾ. ಸೊ ನೋಡಿ ಇಲ್ಲಿ ಏನಂದರೆ ಚೂಸ್ ದ ಕರೆಕ್ಟ್ ಆನ್ಸರ್ 2 ಕೊಡ್ತಾರೆ, ಓಕೆನಾ. ಸೊ ಇಲ್ಲಿ MCQ ಇಲ್ಲಿ ನೋಡಿ ಚೂಸ್ ದ ಕರೆಕ್ಟ್ ಆನ್ಸರ್ 2 ಕೊಟ್ಟಿರ್ತಾರೆ, ಓಕೆನಾ. ಸೊ ನೆಕ್ಸ್ಟ್ ಏನಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ನಾವು ಯಾವುದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಅದನ್ನು ಬರಿಬೇಕು, ಓಕೆನಾ. ಸೊ ಮ್ಯಾಚ್ ದ ಫಾಲೋವಿಂಗ್ಸ್ 4 ಕೊಟ್ಟಿರ್ತಾರೆ. ಒಂದು ಸೈಡಲ್ಲಿ ನೋಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಆ್ಯಂಡ್ ಇದೇ ಕ್ವಶನ್ ಪೇಪರ್ ಎಲ್ಲ ನೋಡ್ಕೊಳ್ಳಿ ಯಾವ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಬರಿಬೇಕು ಅಂತ. ಸೊ ನೆಕ್ಸ್ಟ್ ಏನಂದರೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಸೆಂಟೆನ್ಸ್ ಅಂತ ಇದೆ. ಸೊ 1 ಮಾರ್ಕ್ಸಿಂದು 2 ಕೊಟ್ಟಿರ್ತಾರೆ. ಸೊ ಓಕೆನಾ. ಸೊ ನಾವು ಯಾವುದು ಕರೆಕ್ಟಾಗಿ ಬರಿಬೇಕು, ಓಕೆನಾ. ಸೊ ಪಾರ್ಟ್ ಬಿ ಅಂದರೆ ಸೊ ಎನಿ 3 ಫಾಲೋವಿಂದ 2 ಮಾರ್ಕ್ಸಿಂದು. ಸೊ ನಾವು 3 ಇಲ್ಲಿ 1 2 3 4 5 ಕೊಟ್ಟಿರ್ತಾರೆ. ಸೊ ಅದು ಯಾವುದು ಇಷ್ಟ ಆಗಿರುತ್ತದೆ, ಯಾವುದು ಕರೆಕ್ಟಾಗಿ ಆನ್ಸರ್ ಬರುತ್ತೆ, ಸೊ ಅದನ್ನು ನಾವು ಯಾವುದು ಒಂದು ಪಾಯಿಂಟು ಮಿಸ್ ಆಗಲಾರ್ದೆ ನಾವು ಈಸಿಯಾಗಿ ಬರಿಬೇಕು, ಓಕೆನಾ. ಸೊ ಯಾವುದು ಡೋಂಟ್ ವರಿ ಏನೂ ಇರೋಲ್ಲ, ಓಕೆನಾ. ಸೊ ಆರಾಮಾಗಿ ನಾವು ಬರಿಬೋದು ಎಕ್ಸಾಮು. ಸೊ ನೆಕ್ಸ್ಟ್ ಏನಂದರೆ ಸೊ 4 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಅದರಲ್ಲಿನೂ 1 2 3 4 ಕೊಟ್ಟಿರ್ತಾರೆ. ಸೊ ಏನೇ 2 ಬರಿಬೇಕು, ಓಕೆನಾ. ಸೊ ನಮ್ಗೆ ಯಾವ್ದು ಕರೆಕ್ಟ್ ಆನ್ಸರ್ ಗೊತ್ತಿದೆ ಸೊ ಅದನ್ನು ನಾವು 2 ಬರಿಬೇಕು, ಓಕೆನಾ. ಸೊ ಇಲ್ಲಿ ನೋಡಿ 4 ಮಾರ್ಕ್ಸ್ 2 ಬರಿಬೇಕು. ಸೊ 2 ಮಾರ್ಕ್ಸು 3 ಬರಿಬೇಕು, ಓಕೆನಾ. ಸೊ ನೆಕ್ಸ್ಟ್ ಪಾರ್ಟ್ ಡಿಯಲ್ಲಿ ಸೊ 8 ಮಾರ್ಕ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ 8 ಮಾರ್ಕ್ಸು 1 2 3 4 ಅಷ್ಟೇನಾ ಇರೋದು, ಓಕೆ. ಸಾರಿ 4 ಕೊಟ್ಟಿದ್ದಾರಲ್ವಾ. ಸೊ ಎನಿ 2 ಬರಿಬೇಕು. ಸೊ ಇದು 4 ಮಾರ್ಕ್ಸಿಂದು ಎನಿ 2, 8 ಮಾರ್ಕ್ಸಿಂದು ಎನಿ 2 ಮಾರ್ಕ್ಸಿಂದು ಎನಿ 3 ಬರಿಬೇಕು, ಓಕೆನಾ. ಇಷ್ಟು 2024ರಲ್ಲಿ ಬರೆಯುವಂತಹ ಆಗಸ್ಟ್ ಮಂತಲ್ಲಿ ಬರುವಂತಹ ಎಕ್ಸಾಮಿನ ಬ್ಲೂ ಪ್ಯಾಟ್ರನ್ನು, ಓಕೆನಾ. ಸೊ ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಯಾವ ರೀತಿ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಸೊ ಯಾವ ರೀತಿ ಪ್ಯಾಟ್ರನ್ ಇರುತ್ತೆ ಅಂತ ತಿಳ್ಕೊಳ್ತಾರೆ, ಓಕೆನಾ. ಸೊ ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ನೋಡಿ ಇಲ್ಲಿ ಇದೆಲ್ಲ 8 ಮಾರ್ಕ್ಸಿಂದು ಫಿಕ್ಸ್ಡ್ ಕ್ವಶನ್. ನೋಡಿ ಇಲ್ಲಿ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾನೇಜ್ಮೆಂಟ್ 100% ಇದೊಂದು ಫಿಕ್ಸ್ ಒಂದು. ಸೊ ಇಲ್ಲಿ ನೋಡಿ ನೀವು ಫೋಕಸ್ ಮಾಡಬೇಕಿರೋದು ಚಾಪ್ಟರ್ 1ನಲ್ಲಿ. ಸೊ 8 ಮಾರ್ಕ್ಸಿಂದು ಚಾಪ್ಟರ್ 1. ಸೊ ನೆಕ್ಸ್ಟ್ ಅಂದರೆ ಆರ್ಗನೈಜೇಷನ್ ಇದೆ ಅಲ್ವಾ. ಸೊ ಆ ಚಾಪ್ಟರಲ್ಲಿ ಒಂದು ಸೊ ನೀವು ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಬೇಕಾದರೆ ಮ್ಯಾನೇಜ್ಮೆಂಟ್ ಇಸ್ ಎ ಸೀರಿಯಸ್ ಕಂಟಿನ್ಯೂಸ್ ಇಂಟರ್ ರಿಲೇಟೆಡ್ ಫಂಕ್ಷನ್ಸ್ ಅಂತ ಇದೆ. ಸೊ ಕಾಮೆಂಟು ಅದು ನೋಡಿ, ಅದು ಬರಲ್ಲ. ಸೊ ಇದನ್ನು ಬಿಟ್ಬಿಡ್ವಿ. ಇದೊಂದು ಕನ್ಫರ್ಮ್ ಓದಿರ್ತೀರ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾನೇಜ್ಮೆಂಟು. ನೆಕ್ಸ್ಟ್ ಇಲ್ಲಿ ನೋಡಿ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಇದೊಂದು ನೋಡ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆ್ಯಂಡ್ ಲಿಮಿಟೇಷನ್ ಆಫ್ ಪ್ಲ್ಯಾನಿಂಗ್ ಆರ್ಗನೈಜೇಷನಲ್ಲಿದೆ. ಸೊ ಇದೆಲ್ಲ ಇಂಪಾರ್ಟೆನ್ಸು ಕ್ವಶನ್ಸು 8 ಮಾರ್ಕ್ಸಲ್ಲಿ ಇವಷ್ಟೇ ಓದ್ಕೊಳ್ಳಿ ಸಾಕು. ಇದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾನೇಜ್ಮೆಂಟ್ ಇದೆ ಅಲ್ವಾ. ಸೊ ಅದು ವೆರಿ ಇಂಪಾರ್ಟೆಂಟ್. ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳಾರ್ದೆ ಕರೆಕ್ಟಾಗಿ ಓದ್ಕೊಂಬಿಡಿ ಸಾಕು. ಸೊ ನೆಕ್ಸ್ಟ್ ಇಲ್ಲಿ 2 ಮಾರ್ಕ್ಸಲ್ಲಿ ಯಾವ ರೀತಿ ಓದ್ಕೋಬೇಕಂತ ಹೇಳ್ತೀನಿ ನೋಡಿ. ಸೊ ಗಿವ್ ದ ಎನಿ 4 ಗ್ರೌಂಡ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಅಂತ ಇದೆ. ಸೊ ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಟೆಡ್ ಇದು FW ಟೇಲರ್ ಇದೆ ಅಲ್ವಾ. ಸೊ ಅದು ತುಂಬ ಇಂಪಾರ್ಟೆಂಟು. ಸೊ ಇದು 4 ಮಾರ್ಕ್ಸು. ಸೊ FW ಟೇಲರು ಮತ್ತು ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟು ಇದೆಲ್ಲ ನೋಡ್ಕೊಳ್ಬೇಕಣ್ಣ. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ನೋಡಿ ಇಷ್ಟೇ ನೋಡಿ ಪ್ಯಾಟ್ರನ್ನು 2024ರಲ್ಲಿ ಬಿಸ್ನೆಸ್ ಸ್ಟಡಿಯಲ್ಲಿ ನಡೆಯುವಂತಹ ಎಕ್ಸಾಮಲ್ಲಿ ಇಷ್ಟೇ ಬ್ಲೂ ಪ್ಯಾಟ್ರನ್ನು, ಓಕೆನಾ. ಸೊ ಡೋಂಟ್ ವರಿ, ಏನಿಲ್ಲ, ಚೆನ್ನಾಗಿ ಬರೀರೋ ಎಕ್ಸಾಮ್, ಓಕೆನಾ. ಸೊ ಥ್ಯಾಂಕ್ ಯು.